ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. ಜಗತ್ತಿನ ಎಲ್ಲ ಉತ್ಪಾದನೆಗಳಿಗೂ ನೀರು ಅತ್ಯವಶ್ಯಕ. ಆದರೆ ನೀರು ಉತ್ಪಾದಿಸುವ ಫ್ಯಾಕ್ಟರಿ ಈ ಜಗತ್ತಿನಲ್ಲಿಯೇ ಇಲ್ಲ. ಸುತ್ತಮುತ್ತ ನೀರಿದ್ದರೂ ನಮಗೆ ನೀರಿಲ್ಲ ಎಂದು ಪರಿತಪಿಸುವ ಜನರನ್ನು ನಾವು ನಮ್ಮ ಸಮಾಜದಲ್ಲಿ ಕಾಣ್ತಿರ್ತೇವೆ. ಕರಾವಳಿಯಲ್ಲಿಯೂ ಕೂಡ ನೀರಿನ ಹಾಹಾಕಾರ ಇರುವ ಪ್ರದೇಶಗಳು ಬಹಳಷ್ಟಿವೆ ಅಂದರೆ ನಿಮಗೆ ಅಚ್ಚರಿ ಆಗಬಹುದು. ಬಂಟ್ವಾಳ ತಾಲೂಕಿನ ಕೊಲ್ನಾಡು ಪಂಚಾಯತ್ ವ್ಯಾಪ್ತಿಯಲ್ಲಿ ಇಂತಹದ್ದೊಂದು ಸಮಸ್ಯೆಯನ್ನು ಗುರುತಿಸಿದ ಜಮಾತೆ ಇಸ್ಲಾಮಿ ಹಿಂದ್ ದಾನಿಯೊಬ್ಬರ ಸಹಯೋಗದಲ್ಲಿ ಬೋರ್ವೆಲ್ ಕೊರೆಸಿಕೊಡುವ ಕೆಲಸ ಮಾಡಿದೆ. ಅದನ್ನು ಸಾರ್ವಜನಿಕರಿಗೆ ಸಮರ್ಪಿಸುವ ಕೆಲಸ ಇಂದು ನಡೆಯಿತು. ನೀವು ಕುಡಿಯುವ ನೀರಿನ ಬಗ್ಗೆ ನೀವೆಂದಾದರೂ ಆಲೋಚಿಸಿದ್ದೀರಾ? ಅದು ನೀವು ಮಾಡಿದ್ದೋ ಅಥವಾ ನಾವು ಮಾಡಿದ್ದೋ ಅಂತ ದೇವ ಕೇಳುವುದು. ಅಂದರೆ ನೀರು ಮನುಷ್ಯ ಮಾಡಿದ್ದಲ್ಲ. ಜಗತ್ತಿನಲ್ಲಿ ಯಾವ ಫ್ಯಾಕ್ಟ್ರಿ ನಡಿಬೇಕಾದರೂ ನೀರು ಬೇಕು. ನೀರಿಲ್ಲದಿದ್ದರೆ ಯಾವ ಫ್ಯಾಕ್ಟ್ರಿ ನಡೆಯುವುದಿಲ್ಲ. ಅದು ಕಾರ್ ಉತ್ಪಾದನೆ ಮಾಡುವ ಫ್ಯಾಕ್ಟ್ರಿ ಇರ್ಬೋದು, ಮೊಬೈಲ್ ಉತ್ಪಾದಿಸುವ ಫ್ಯಾಕ್ಟ್ರಿ ಇರಬಹುದು, ಸ್ಟೀಲ್ ಫ್ಯಾಕ್ಟ್ರಿ ಇರ್ಬೋದು. ಜಗತ್ತಿನಲ್ಲಿ ಯಾವ ಫ್ಯಾಕ್ಟ್ರಿ ನಡಿಬೇಕಾದರೂ ನೀರು ಬೇಕು. ಆದರೆ ನೀರು ಉತ್ಪಾದಿಸುವ ಒಂದು ಫ್ಯಾಕ್ಟ್ರಿ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಒಂದು ಕೊಡಪಾನ ನೀರು ಉತ್ಪಾದನೆ ಮಾಡುವ ಒಂದು ಫ್ಯಾಕ್ಟ್ರಿ ಅಂತ ನೀವೆಲ್ಲಾದರೂ ಕೇಳಿದ್ದೀರಾ? ನೀರು ಉತ್ಪಾದನೆ ಮಾಡುವ ಒಂದು ಫ್ಯಾಕ್ಟ್ರಿ ಅಂತ ಜಗತ್ತಿನಲ್ಲಿ ಯಾವ ಫ್ಯಾಕ್ಟ್ರಿ ನಡೆಯುವುದು? ನೀರಿಲ್ಲದೆ ಯಾವ ಫ್ಯಾಕ್ಟ್ರಿ ನಡೆಯುವುದಿಲ್ಲ. ಆದರೆ ನೀರನ್ನು ಉತ್ಪಾದಿಸುವ ಒಂದು ಫ್ಯಾಕ್ಟ್ರಿ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಯಾಕೆಂದರೆ ನೀರು ಅದು ದೇವನ ಅನುಗ್ರಹ, ದೇವ ಕೊಡುವುದು ನೀರು. ನಾವೆಷ್ಟು ಪ್ರಯತ್ನ ಪಟ್ಟರೂ ನೀರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಕುಲ್ ಅರಐತುಂ ಇನ್ ನಸ್ಬಹ ಮಾಉಕುಂ ಗೌರಾ ಫಮನ್ ಯಅತೀಕುಂ ಬಿಮಾಇನ್ ಮঈನ್ ಅಂತ ದೇವನ ಒಂದು ಪ್ರಶ್ನೆ ಇದೆ. ನೀರು ಬತ್ತಿ ಹೋದರೆ ನೀವೇನು ಮಾಡ್ತೀರಿ ಅಂತ ದೇವ ಕೇಳುವುದು. ನಿಮಗೇನು ಮಾಡಲಿಕ್ಕೆ ಸಾಧ್ಯ ಇದೆ? ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶದಲ್ಲಿ 40% ಜನರಿಗೆ ಶುದ್ಧ ನೀರಿಲ್ಲ ಅಂತ. 40% ಅಂದರೆ ಎಷ್ಟು? 60 ಕೋಟಿ ಜನರು. 60 ಕೋಟಿ ಜನರಿಗೆ ನಮ್ಮ ದೇಶದಲ್ಲಿ ಶುದ್ಧ ನೀರು ಸಿಗ್ತಾ ಇಲ್ಲ. ಆದ್ದರಿಂದ ಕೋಟಿಗಟ್ಟಲೆ ಜನರು ನೀರಿನ ಮಾಲಿನ್ಯದ ಕಾರಣಕ್ಕೆ ವಿವಿಧ ರೋಗಗಳಿಂದ ಬಳಲ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. ನಮ್ಮ ದೇಶ ಅಂತ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ನೀರು ಇವತ್ತು ಬಹಳ ದೊಡ್ಡ ಸಮಸ್ಯೆ. 3rd ವರ್ಲ್ಡ್ ವಾರ್ ಅಂತ, 3ನೆಯ ಜಾಗತಿಕ ಯುದ್ಧ ನಡೆಯುವುದಾದರೆ ಅದು ಕುಡಿಯುವ ನೀರಿಗಾಗಿ ಅಂತ ಹೇಳಲಾಗುತ್ತದೆ. 3ನೆಯ ಒಂದು ಜಾಗತಿಕ ಯುದ್ಧ ನಡೆಯುವುದಾದರೆ ಅದು ಕುಡಿಯುವ ನೀರಿಗಾಗಿ ಆಗಬಹುದು ಅಂತ. ಅಂದರೆ ಅಷ್ಟು ನೀರಿನ ಬರ, ನೀರಿನ ಸಮಸ್ಯೆ ಜಗತ್ತಿನಲ್ಲಿ ಬಹಳ ದೊಡ್ಡ ಸಮಸ್ಯೆ. ಮೊದಲು ತುಂಬ ನೀರಿನ ಸಮಸ್ಯೆ ಇತ್ತು. ತುಂಬ ಇಲ್ಲಿ ತುಂಬ ಉಂಟು. ನಾನು ಒಂದು ಸಲ ಅವರ ಉಪಾಧ್ಯಕ್ಷರ ಆಸ್ಮಾನ್ ಅವರ ಹತ್ರ ಹೇಳಿದೆ. ಆಗ ಮಾಡುವ ಅಂತ ಹೇಳ್ತಾ ಇದ್ರು. ಆಮೇಲೆ ಇಲ್ಲಿನ ಸ್ಥಳೀಯರು, ನಾಗರಿಕರು ಎಲ್ಲರೂ ಅವ್ರ ಹತ್ರ ಪ್ರಶ್ನೆ ಹೇಳಿದಾಗ ಅವರು ತಕ್ಷಣ ಅವರನ್ನು ಸ್ಪಂದಿಸಿ ನಮಗೆ ಈ ವಾರ್ಡಿಗೆ ಒಂದು ಉತ್ತಮ ರೀತಿಯಲ್ಲಿ, ಅದನ್ನು ಹೇಳಲಿಕ್ಕೆ ಆಗುವುದಿಲ್ಲ, ಅಷ್ಟು ಉತ್ತಮ ರೀತಿಯಲ್ಲಿ ಒಂದು ತಕ್ಷಣ ಒದಗಿಸಿಕೊಟ್ಟಿದ್ದಾರೆ. ಈ ಕೊಲ್ನಾಡು ಗ್ರಾಮದಲ್ಲಿ ಬೇರೆ ಬೇರೆ ಕಡೆ ಹತ್ರ ಬೋರ್ ಇದೆ. ಒಂದಕ್ಕೊಂದು ಬೋರಿನ ಮರುಪೂರೈಕೆ ಇಲ್ಲದೆ ನೀರು ಕಮ್ಮಿ ಆಗ್ತದೆ. ಈಗ ಇಲ್ಲಿ ಒಳ್ಳೆ ಬೋರ್ನಲ್ಲಿ ನೀರಿತ್ತು ಮೊದಲು, ಈಗ ಇಲ್ಲ. ಇದನ್ನು ಮನಗಂಡು ಇವರು ಸ್ಥಳೀಯರು ಇಲ್ಲಿಗೆ ಅವರು JHಗೆ ಇದು ರಿಕ್ವೆಸ್ಟ್ ಮಾಡಿದಾಗ ಅವರು ಸ್ಪಂದನೆ ನೀಡಿ ಕೂಡಲೇ ಮಾಡಿ ಒಳ್ಳೆ ನೀರು ಸಿಕ್ಕಿದೆ. ಈ ನೀರಿನಿಂದಾಗಿ ಸುಮಾರು ಮನೆಗಳಿಗೆ ನೀರಿನ ಕೊರತೆ ಇದ್ದದ್ದು ಈ ಪವಿತ್ರ ರಂಜಾನ್ ತಿಂಗಳಲ್ಲಿ ಅಥವಾ ಇಲ್ಲಿ ಮಾರಿಪೂಜೆ ಸಂದರ್ಭದಲ್ಲಿ ನೀರಿನ ಅತಿ ಅವಶ್ಯಕತೆಯನ್ನು ಪೂರೈಸಿದ್ದಕ್ಕೆ ಜಮಾತ್ ಇಸ್ಲಾಮಿ ಈ ಮನುಷ್ಯರನ್ನು ಬೆಸೆಯುವ ಈ ಕೆಲಸ ಮಾಡಿದ್ದಕ್ಕೆ ಅವರಿಗೆ ಅನಂತ ಕೋಟಿ ಪ್ರಣಾಮಗಳು, ಬಹಳಷ್ಟು ಅಭಿನಂದನೆಗಳು. ಹಾಗೆ ಈ ಭಾಗದ ಜನರಿಗೆ ನೀರಿಲ್ಲದೆ ಸಾಧಾರಣ ಒಂದು 6 ವರ್ಷ ಆಯಿತು. ಹಾಗೆ ಮೊದಲು ಪಂಚಾಯತ್ ಬೋರ್ ಹಾಕಿದ್ರು, ಒಂದು 10-30 ವರ್ಷ ಆಗಿರ್ಬೋದು ಹೆಚ್ಚು ಅಂಶ. ನಾನು ಇಲ್ಲಿ ಬರೋದು ಮೊದಲೇ ಇತ್ತು ಬೋರ್ ಅದು. ಹಾಗೆ ಅದರಲ್ಲಿ ಅರ್ಧ ಇಂಚು ನೀರು ಬತ್ತಿ 60 ಮನೆಗೆ ಕೊಡಲಿಕ್ಕೆ ಭಾರಿ ಕಷ್ಟ ಆಗ್ತಿತ್ತು. ಎಲ್ಲ ಬೈಕಲ್ಲಿ ತಿಂದುಕೊಂಡು ಇದು ಮಾಡಿಕೊಂಡಿದ್ದೆ. ಆದರೆ ಮೊನ್ನೆ ಇಲ್ಲಿ ಸ್ಥಳೀಯರಾದ ಒಂದು ಇಂತಿಯಾಸ್ ಅಂತೇಳಿ ಅವರಿಗೆ ನಾನು ಅಂಗಡಿಗೆ ಹೋದಾಗ ಹೀಗೆ ಒಂದು ಸಂಘ ಉಂಟು, ಅದರಲ್ಲಿ ನಾವು ನಿಮಗೆ ನೀರಿಲ್ಲದ್ರೆ ಅವ್ರ ಹತ್ರ ಮಾತಾಡಿ ಇದು ಮಾಡ್ತೇನೆ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿದೆ. ಅಷ್ಟೊತ್ತಿಗೆ ಇವರ ಹಸೀನಾರ್ ನಮ್ಮ ಉಪಾಧ್ಯಕ್ಷರ ಹಸ್ಬೆಂಡ್ ಅವರು ಹೇಳಿದರು, ಅವರು ಸಹ ಬಂದು ಫಸ್ಟಿಗೆ ನೋಡಿದರು, ಸ್ಥಳ ಪರಿಶೀಲನೆ ಮಾಡಿ ಮತ್ತು ನಿಮಗೆ ಅವರಿಗೆ ಇದು ಮಾಡಿದರು. ಮಾಡಿದ ಕೂಡಲೇ 5 ದಿವಸದಲ್ಲಿ ಇದು ಬಂದು ನೋಡಿದರು. ನೀರು ನೋಡಿ ಪಾಯಿಂಟ್ ನೋಡಲಿಕ್ಕೆ ನಮಗೆ ಇದಾಗೋದಿಲ್ಲ. ಹಾಗೆ ನಮ್ಮ ಈ ಮೊದಲಿನ ಟ್ರಸ್ಟಿನ ಅಧ್ಯಕ್ಷ ಅವರು ಬಂದು ನೀರು ನೋಡಿದರು, ನೀರು ಎಲ್ಲಿ ಇರ್ಬೋದು ಈ ಜಾಗದಲ್ಲಿ ಅಂತ. ಈ ಜಾಗದಲ್ಲಿ ಎಲ್ಲಿ ನೋಡಿದರೂ ನೀರು ಉಂಟು, ಆದರೆ ನಮಗೆ ಅದಕ್ಕೆ ಇದಾಗಬೇಕಲ್ಲ. ಹಾಗೆ ಬಂದು ನೋಡುವಾಗ ಇಲ್ಲಿ
ಫಸ್ಟಿಗೆ ನೀರು ಸಿಕ್ಕಿದ್ದು, ನೀರಿನ ಇಲ್ಲಿ ಉಂಟು, ಇಲ್ಲಿ ಬೋರ್ ತೆಗೀರಿ ಅಂತ ಹೇಳಿದರು ಅವರು. ಹಾಗೆ ಅವರು ಮತ್ತು ಯಾವುದೇ ಇಂತಿಯಾಸ್ ಅವರು ಅವ್ರ ಹತ್ರ ಹೇಳಿ ಮತ್ತು ಅಶೇನಾರ್ ಅವ್ರ ಹತ್ರ ಮಾತಾಡಿ ಬಂದು ಹಾಗೆ ಮಂಗಳೂರಿನಲ್ಲಿ ಬಂದು ಅಲ್ಲಿ ಒಂದು ಪಾಯಿಂಟ್ ಇತ್ತು, ಅಲ್ಲಿ ನೋಡಿದರು. ನಾನು ಹೇಳಿದೆ ಅದು ಅಲ್ಲಿ ಎಲ್ಲ ದೇವರ ಕೆಲಸ ಎಲ್ಲ ಆಗುವಾಗ ಉಪದ್ರ ಆಗ್ತದೆ, ಅದಕ್ಕೆ ಬೇಕಾಗಿ ಕರೆಯಲ್ಲಿ ಮಾಡುವಂತೇಳಿ ಇಲ್ಲಿ ಪಾಯಿಂಟ್ ಒಳ್ಳೆ ನೀರಿನ 320 ಡೀಪ್ ಆಗಿದೆ. ಒಂದು ಕಡಿಮೆಯಲ್ಲಿ ಒಂದು 3.5-4 ಇಂಚು ನೀರುಂಟು. ಆದರೂ ಈಗ 60 ಮನೆಯವರು ಈ ಮೊನ್ನೆಯಿಂದ ಒಂದು 2-3 ದಿವಸದಿಂದ ಭಾರಿ ಕ್ಲಿಯರಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಇದಾಗ್ತಿತ್ತು. ಹಾಗೆ ಇಲ್ಲಿ ನಮ್ಮ ಸ್ಥಳೀಯರ ಹತ್ರ ಬೋರ್ ಇತ್ತು. ಹಾಗೆ ಪಂಚಾಯತಿ ಅಧ್ಯಕ್ಷರೆಲ್ಲ ಬಂದು ಮೊದಲು ಹೇಳಿದ್ದಾರೆ, ನಿಮಗೆ ಎಂಥ ಸಮಸ್ಯೆ ಇದ್ದರೆ ನಾವಿದ್ದು ಪಂಚಾಯತಿಯವರಿದ್ದೆ, ನೀವು ನೀರು ಒಂದು 2 ಗಂಟೆ ದಿವಸಕ್ಕೆ 2 ಗಂಟೆ ಕೊಡಿ ಟ್ಯಾಂಕಿ ಹಾಕಲಿಕ್ಕೆ. ಹಾಗೆ ಅವರು ಮೊನ್ನೆ ಬಂದ ಅಧ್ಯಕ್ಷ ಕೇಳಿದ್ದಕ್ಕೆ ಸ್ವಲ್ಪ ರಾಂಗ್ ಮಾತಾಡಿದರು. ಅದಕ್ಕೆ ಅಧ್ಯಕ್ಷರಿಗೆ ಕಂಡಕ್ಟ್ ಬೇಸರಾಗಿ ಹಾಗೆ ಮತ್ತೆ ಹೀಗೆ ಮಾತಾಡುವಾಗ ಇವರು ಸಿಕ್ಕಿ ನಮಗೆ ನೀರಿನ ಸಮಸ್ಯೆ ನೀಗಿಸಿದ್ದಾರೆ. ಅದೊಂದು ದೇವರ ಪುಣ್ಯ ಅಂತ ಹೇಳಬೇಕಷ್ಟೆ. ಎಲ್ಲ ನಮ್ಮ ಮಂಗಳೂರು കമ്മിറ്റിಯವರಿಗೆ ನಾನು ധന്യവാദങ്ങൾ ಹೇಳ್ತೇನೆ. ഞങ്ങൾക്ക് തണ്ണിയില്ലാതെ ഇത്രയും ഭംഗമായിട്ടുണ്ടായി. നിങ്ങൾ ഒരു തണ്ണി തന്നത് നല്ല ഉപകാരമായി ഞങ്ങൾക്ക് ഈ നോമ്പ് നാളിൽ. എല്ലാം വടക്ക് പോണ്ടി മോന്തിയാകുമ്പോൾ കടയും പിടിച്ചോണ്ട് വടക്കങ്ങ് പോയിക്കൊണ്ടേ പോയിട്ട് 2 കടയും കൊടുന്നുകൊണ്ടുണ്ടായ തണ്ണിയും ഇല്ല ഇനി തണ്ണി ഞങ്ങൾക്ക് വലിയ ബേജാറുണ്ടായി നോമ്പിൽ എന്താക്കുന്നത്. അങ്ങനെ ഒരു ബോറായിട്ട് തണ്ണി നല്ല കിട്ടിയത് ഞങ്ങൾക്ക് നല്ല ഉപകാരമായി. ನೀರಿನ ಸಮಸ್ಯೆ ಅಂತ ಹೇಳಿದರೆ ನಮಗೆ ಗ್ರಾಮಕ್ಕೆ ಬಂದವರು ಎಲ್ಲರೂ ಕೂಡ ನೀರಿಲ್ಲ ಅಂತ ಒಂದೇ ಸಮಸ್ಯೆ. ನಾವು ಗ್ರಾಮ ಪಂಚಾಯತಲ್ಲಿ ಅದಕ್ಕೆ ಬೇಕಾದಂಥ ಅನುದಾನ ಈಗ ಇಲ್ಲ. ನಮಗೆ ಬಹುಗ್ರಾಮದ ನೀರೆಲ್ಲ ಬರ್ತದೆ ಅಂತೇಳಿ ಪಂಚಾಯತಿಂದ ಬೋರ್ವೆಲ್ ಕೊರೆಸುವಂಥ ಒಂದು ಅನುದಾನ ಈಗ ಇಲ್ಲ. ನಾವು ತುಂಬ ಬೇಜಾರಲ್ಲಿ ಇರ್ತೇವೆ. ಆಗ ಎಂತ ಮಾಡೋದು, ನೀರಿಲ್ಲ ಅಂತ ಬಂದು ಹೇಳ್ತಾರೆ, ಹೇಗೆ ನೀರು ಕೊಡುವುದು? ಬೇರೆ ಏನಿಲ್ಲದಿದ್ದರೂ ತೊಂದರೆ ಇಲ್ಲ, ನೀರಿಲ್ಲ ಅಂತ ಒಂದು ಹೇಳುವಾಗ ಆ ಕಡೆ ನಮಗೆ ಹೋಗುವುದೇ ಹೇಗೆ ಅಂತ ಹೇಳುವಂಥ ಟೆನ್ಷನಲ್ಲಿ ನಾವಿರ್ತೇವೆ. ಆಗ ನಮಗೆ ನೆನಪಾಗುವುದೇ ಸಿದ್ದಿಕ್ ಜಕ್ರಿ ಬೆಟ್ಟ ಅವರದ್ದು. ನಮಗೆ ಏನೇ ನಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ನಾನು ಅವರಿಗೆ ಒಂದು ವಿಷಯ ತಿಳಿಸ್ತೇನೆ. ಆಗ ಅವರು ನಮಗೆ ಎಲ್ಲ ಒಂದು ಯಾವುದೇ ಒಂದು ಸಮಸ್ಯೆಯನ್ನು ನಾವು ಹೇಳಿದಾಗ ಕೂಡ ಅವರು ನನಗೆ ತಕ್ಷಣ ಸ್ಪಂದಿಸಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಅವರು ಮಾಡಿಕೊಡ್ತಾರೆ. ನನ್ನ ಗ್ರಾಮ ಪಂಚಾಯತ್ನ ಒಂದು ಅಭಿವೃದ್ಧಿಯಲ್ಲಿ ಅವರ ಪಾಲು ಕೂಡ ನಮಗೆ ಬಹಳ ದೊಡ್ಡದು. ಮತ್ತು ಇಲ್ಲಿ ಸರ್ಕಲದ ವಿಷಯ ಹೇಳಬೇಕು ಅಂತ ಹೇಳಿದರೆ ಎಲ್ಲ ಬಂದವರ ಸಮಸ್ಯೆ ಅದೇ, ಇಲ್ಲಿ ನೀರಿಲ್ಲ ಅಂತ. ಅದಕ್ಕೆ ಅವರು ಸಿದ್ದಿಕ್ ಭಾಯ್ ಅವರಲ್ಲಿ ಹೇಳಿದಾಗ ಅವರು ಅದಕ್ಕೆ ಸ್ಪಂದಿಸಿ ನಮಗೆ ಇಲ್ಲಿ ಬೋರ್ವೆಲ್ನ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಸುಮಾರು 1,75,000 ಬಜೆಟ್ ಕೂಡ ಅದಕ್ಕೆ ಖರ್ಚಾಗಿದೆ. ಅಲ್ಹಮ್ದುಲಿಲ್ಲ, ಒಳ್ಳೆಯ ನೀರು ಕೂಡ ಸಿಕ್ಕಿದೆ. ಇದೆ ಸರ್ವಶಕ್ತನಾದ ಅಲ್ಲಾಹನು ಜಮಾತ್ ಇಸ್ಲಾಂ ಸಂಘಟನೆಯವರಿಗೆ ಇದಕ್ಕೆ ತಕ್ಕದಾದ ಪ್ರತಿಫಲವನ್ನು ನೀಡಿ ಅನುಗ್ರಹಿಸಲಿ ಅಂತ ಸರ್ವಶಕ್ತನಲ್ಲಿ ಬೇಡಿಕೊಳ್ಳುತ್ತೆ. ಅದೇ ರೀತಿ ಇದನ್ನು ನಮಗೆ ಡೊನೇಟ್ ಮಾಡಿದಂತಹ KB ಮುಮ್ತಾಜ್ ಬೇಗಂ ಇವರಿಗೂ ಆ ಸೃಷ್ಟಿಕರ್ತನು ತಕ್ಕದಾದ ಪ್ರತಿಫಲ ನೀಡಿ ಅನುಗ್ರಹಿಸಲಿ. ಆಮೀನ್. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.